ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಲರ್ ಸರ್ಕ್ಯೂಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅವ್ರ ಕ್ವಶನ್ ಏನ್ ಕೇಳಿರೋದು, ಡಿಫೈನ್ ದ ಯೂಲರ್ ಸರ್ಕ್ಯೂಟ್ ಅಂಡ್ ಆಲ್ಸೋ ಫೈಂಡ್ ದ ಯೂಲರ್ ಸರ್ಕ್ಯೂಟ್ ಇನ್ ದ ಗಿವನ್ ಗ್ರಾಫ್. ಸೊ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ, ಇದರಲ್ಲಿ ನಾನು ಯೂಲರ್ ಸರ್ಕ್ಯೂಟ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಯೂಲರ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ಡಿಫೈನ್ ಮಾಡೋಣ ವಿತ್ ಇಟ್ಸ್ ಕಂಡೀಷನ್ಸ್. An Euler circuit in connected graph is a closed trial. So closed trial ಅಂತಂದ್ರೇನು, ಒಂದು ವರ್ಟಿಸಿಸ್ ಎ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಅದು ಟ್ರಾವರ್ಸ್ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರಬೇಕು, ಮತ್ತೆ ವಾಪಸ್ ಎಗೆನೆ ಬರಬೇಕು. ಅಂದ್ರೆ ಯಾವ ವರ್ಟೆಕ್ಸ್ ಅಲ್ಲಿ ಶುರು ಮಾಡಿರ್ತೀವಿ ಟ್ರಾವರ್ಸಿಂಗ್ ಅನ್ನ, ಅದೇ ವರ್ಟೆಕ್ಸ್ ಗೆ ಬರಬೇಕು ಗ್ರಾಫ್ ಟ್ರಾವರ್ಸಲ್ ಅಲ್ಲಿ. ಸೊ ನೋಡಿ ಇಲ್ಲಿ ಅದೇ ಕಂಡೀಷನ್ ಅನ್ನ ಹೇಳುತ್ತೆ, ಸ್ಟಾರ್ಟ್ ಅಂಡ್ ಎಂಡ್ ಅಟ್ ದ ಸೇಮ್ ವರ್ಟೆಕ್ಸ್. ಸರಿನಾ? ಸೊ ವರ್ಟೆಕ್ಸ್ ಅಂದ್ರೆ ಏನು, ಎ ಬಿ ಸಿ ಡಿ ಇ ಇವೆಲ್ಲ ಇದಾವಲ್ಲ, ಇವುಗಳನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಅವುಗಳನ್ನ ಕನೆಕ್ಟ್ ಮಾಡಕ್ಕೆ ಯೂಸ್ ಆಗಿರುವಂತಹ ಲೈನ್ ಗಳನ್ನ ಎಡ್ಜಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಟ್ರಾವರ್ಸ್ ಎವ್ರಿ ಎಡ್ಜ್ ಓನ್ಲಿ ಒನ್ಸ್. ಸೊ ವೆರಿ ಇಂಪಾರ್ಟೆಂಟ್, ಎಡ್ಜ್ ಗಳು ಮಾತ್ರ ಒಂದು ಸಲಿ ಆಗಿರ್ಬೇಕು ಅಂತಂದ್ರೆ ರಿಪೀಟ್ ಆಗಕೂಡದು. ಸೊ ನೋಡಿ ಇವಾಗ ಒಂದ್ಸಲಿ ಈ ಒಂದು ಎಡ್ಜ್ ಅನ್ನ ನಾನು ಟ್ರಾವರ್ಸ್ ಮಾಡಿದೆ ಅಂತಂದ್ರೆ ಮತ್ತೆ ನಾನು ಅದನ್ನ ಟ್ರಾವರ್ಸ್ ಮಾಡಂಗಿಲ್ಲ. ಸೊ ಇದನ್ನ E2 ಅಂತ ತೊಳಿ, E3, this is E4, this is E5, this is E6. ಸೊ ಎಡ್ಜ್ಗಳನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಅಲೋ ರಿಪೀಟ್ ಆಫ್ ವರ್ಟಿಸಿಸ್ ಬಟ್ ನಾಟ್ ಅಲೋ ದ ರಿಪೀಟ್ ಆಫ್ ಎಡ್ಜಸ್. ಸೊ ಅದನ್ನೇ ಹೇಳಿದ್ದು, ವರ್ಟಿಸಿಸ್ ಗಳಿದಾವಲ್ಲ ಎ ಬಿ ಸಿ ಡಿ ಇ ಎಫ್, ಸೊ ಇವುಗಳು ಬೇಕಾದ್ರೆ ರಿಪೀಟ್ ಆಗ್ಬಹುದು, ಬಟ್ ಈ ಎಡ್ಜ್ ಗಳಿದಾವಲ್ಲ E1 E2 E3 ಅಂತ ಎಲ್ಲವ, ಇವುಗಳು ರಿಪೀಟ್ ಆಗ್ಕೂಡ್ದು. ಅಂತಂದ್ರೆ ಒಂದು ರೋಡ್ ಅಲ್ಲಿ ಬಂದಿದ್ದೀರಾ ಅಂತಂದ್ರೆ ಮತ್ತೆ ಆ ರೋಡ್ ಅಲ್ಲಿ ಬರ್ಕೂಡ್ದು. ಸೊ ಈ ರೀತಿ. ನೆಕ್ಸ್ಟ್ it exists ಅಂತಂದ್ರೆ Eulerian circuit exists if and only if every vertex in the graph is of even degree. ಸೊ ಎಷ್ಟು ವರ್ಟೆಕ್ಸ್ ಇದಾವೆ ಇದರಲ್ಲಿ, 5 ವರ್ಟೆಕ್ಸ್ ಗಳಿದಾವೆ. ಸೊ ಈ 5ರದ್ದು ಕೂಡ ಡಿಗ್ರಿ ಏನಾಗಿರ್ಬೇಕು, ಈವನ್ ಡಿಗ್ರಿ ಆಗಿರ್ಬೇಕು. 2 4 6. ಸೊ ಈ ರೀತಿ ಇರಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಎರಡೇ ಸ್ಟೆಪ್. ಸೊ ಇದು ಸ್ಟೆಪ್ ನಂಬರ್ 2 ಹೋಗೋಣ. ಯಾಕೆ ಗೊತ್ತಾ, ಸ್ಟೆಪ್ ನಂಬರ್ 1 ಇಸ್ ಡಿಫೈನಿಂಗ್ ದ Eulerian circuit. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು. ಸೊ ಚೆಕ್ Eulerian ಕಂಡೀಷನ್. ಸೊ ಫಸ್ಟ್ ಕಂಡೀಷನ್ ಏನು, ಸ್ಟಾರ್ಟ್ ಅಂಡ್ ಎಂಡ್ ಅಟ್ ಸೇಮ್ ವರ್ಟೆಕ್ಸ್. ಅದನ್ನ ಸ್ಟೆಪ್ 3 ಅಲ್ಲಿ ಮಾಡೋಣ. ಟ್ರಾವರ್ಸ್ ಎವ್ರಿ ಎಡ್ಜ್ ಓನ್ಲಿ ಒನ್ಸ್. ಸೊ ಅದನ್ನು ಕೂಡ ಸ್ಟೆಪ್ 3 ಅಲ್ಲಿ ಮಾಡೋಣ. ಅಲೋ ರಿಪೀಟ್ ಆಫ್ ವರ್ಟಿಸಿಸ್ ಬಟ್ ನಾಟ್ ಅಲೋ ರಿಪೀಟ್ ಆಫ್ ಎಡ್ಜಸ್. ಸೊ ಅದು ಕೂಡ ಸ್ಟೆಪ್ 3 ಅಲ್ಲಿ ಬರುತ್ತೆ. ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ಎವ್ರಿ ವರ್ಟೆಕ್ಸ್ ಇನ್ ಗ್ರಾಫ್ ಈಸ್ ಆಫ್ ಈವನ್ ಡಿಗ್ರಿ. ಸೊ ಇದನ್ನ ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡಿಗ್ರಿ ಆಫ್ ಎ ವರ್ಟೆಕ್ಸ್, ನೆಕ್ಸ್ಟ್ ಡಿಗ್ರಿ ಆಫ್ ಬಿ ವರ್ಟೆಕ್ಸ್, ನೆಕ್ಸ್ಟ್ ಡಿಗ್ರಿ ಆಫ್ ಸಿ ವರ್ಟೆಕ್ಸ್, ನೆಕ್ಸ್ಟ್ ಡಿಗ್ರಿ ಆಫ್ ಡಿ ವರ್ಟೆಕ್ಸ್, ನೆಕ್ಸ್ಟ್ ಡಿಗ್ರಿ ಆಫ್ ಇ ವರ್ಟೆಕ್ಸ್. ಸೊ ಟೋಟಲ್ 5 ವರ್ಟೆಕ್ಸ್ ಅಲ್ವಾ ಇರೋದು. ಸೊ ಅವುಗಳ ಡಿಗ್ರಿಯನ್ನ ಕಂಡುಹಿಡಿಬೇಕು. ಡಿಗ್ರಿ ಅಂತ ಅಂದ್ರೇನು, ಎಷ್ಟು ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ ಅಂತ ಅರ್ಥ. ಸೊ ಇವಾಗ ಎ ವರ್ಟೆಕ್ಸ್ ಅನ್ನ ನೋಡಿದ್ರೆ 2 ಎಡ್ಜ್ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಸೊ ಡಿಗ್ರಿ ಇಸ್ 2. ನೆಕ್ಸ್ಟ್ ಬಿ ವರ್ಟೆಕ್ಸ್ ಅನ್ನ ನೋಡಿದ್ರೆ 1 2 3 4 4 ವರ್ಟಿಸಸ್ ಗಳು ಕನೆಕ್ಟ್ ಆಗಿದಾವೆ. ಸೊ ಡಿಗ್ರಿ ಇಸ್ 4. ನೆಕ್ಸ್ಟ್ ಸಿ ಗೆ 1 2, ಸೊ 2 ವರ್ಟೆಕ್ಸ್ ಆಗಿರೋದ್ರಿಂದ ಡಿಗ್ರಿ ಇಸ್ 2. ನೆಕ್ಸ್ಟ್ ಡಿ ಗೆ 2 ವರ್ಟೆಕ್ಸ್ ಕನೆಕ್ಟ್ ಆಗಿರೋದು ಡೈರೆಕ್ಟ್ಲಿ, ಸೊ ಡಿಗ್ರಿ ವಿಲ್ ಬಿ 2. ನೆಕ್ಸ್ಟ್ ಇ ಗೆ 1 2, ಸೊ 2 ವರ್ಟೆಕ್ಸ್ ಡಿಗ್ರಿ, ಸೊ ಡಿಗ್ರಿ ವಿಲ್ ಬಿ 2. ಸೊ ಕನ್ಕ್ಲೂಡ್ ಮಾಡಿ. ದೇರ್ಫೋರ್ ದಿ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ in given graph is even. So we can find Euler circuit. ಸರಿನಾ? ಸೊ ಏನಾದ್ರೂ ಕೂಡ ಒಂದು ವರ್ಟೆಕ್ಸ್ ಅಲ್ಲಿ ಡಿಗ್ರಿ ಏನಾದ್ರೂ ಆಡ್ ಡಿಗ್ರಿ ಆಗಿದ್ರೆ 3 5 7 ಈ ರೀತಿ ಆದ್ರೆ, ಸೊ ಅಲ್ಲೇ ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡಬೇಕು. ಯಾಕಂತಂದ್ರೆ ಈ ಯೂಲರ್ ಸರ್ಕ್ಯೂಟ್ ಅಪ್ಲೈ ಆಗೋದಕ್ಕೆ ಕಂಡೀಷನ್ಸ್ ಏನಿದಾವೆ ಅವಷ್ಟು ಕೂಡ ಸ್ಯಾಟಿಸ್ಫೈ ಆಗಲೇಬೇಕು. ಸೊ ಈಗ ಸ್ಟೆಪ್ ನಂಬರ್ 3 ಹೋಗೋಣ. ಸೊ ಸ್ಟೆಪ್ ನಂಬರ್ 3 ಅಲ್ಲಿ ನಾವು ಯೂಲರ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಯೂಲರ್ ಸರ್ಕ್ಯೂಟ್. ಸೊ ಯೂಲರ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ವರ್ಟೆಕ್ಸ್ ಇಂದ ಶುರು ಮಾಡಿ. ಫಾರ್ ಎಕ್ಸಾಂಪಲ್ ಎ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಎ ಇಂದ ಬಿ ಗೆ ಹೋಗ್ತೀನಿ ಯೂಸಿಂಗ್ E1 ಎ E1 ಬಿ. ನೆಕ್ಸ್ಟ್ ಸಿ ಗೆ ಹೋಗ್ತೀನಿ ಯೂಸಿಂಗ್ E2, ಸೊ E2 ಸಿ. ನೆಕ್ಸ್ಟ್ ಇ ಗೆ ಹೋಗ್ತೀನಿ ಯೂಸಿಂಗ್ E3, ಸೊ E3 ಇ. ನೆಕ್ಸ್ಟ್ ಬಿ ಗೆ ಹೋಗ್ತೀನಿ ಯೂಸಿಂಗ್ E4,
ಸೊ E4B. ಸೊ ಇವಾಗ ನೋಡಿ ಬಿ ಇಂದ ನಾನು ಡೈರೆಕ್ಟ್ ಆಗಿ ಹೇಗೆ ಹೋಗ್ಬೋದಾ? ಇಲ್ಲ. ಯಾಕೆ ನೋಡಿ, ಇಲ್ಲಿ ವರ್ಟೆಕ್ಸ್ ಗಳ ರಿಪಿಟೇಷನ್ ಇಸ್ ಅಲೌಡ್. ಎಸ್, ಸೊ ಇಲ್ಲಿ ಬಿ ಬಂದಿದೆ, ಇಲ್ಲಿ ಮತ್ತೆ ಬಿ ಬಂತು. ವರ್ಟೆಕ್ಸ್ ಗಳ ರಿಪಿಟೇಷನ್ ಇಸ್ ಅಲೌಡ್, ಬಟ್ ಎಡ್ಜಸ್ ರಿಪೀಟ್ ಆಗಂಗಿಲ್ಲ ಅಲ್ವಾ? ಸೊ ನಾನು ಇವಾಗ ಏನಾದ್ರು ಬಿ ಇಂದ ಹೇಗೆ ವಾಪಸ್ ಬರಬೇಕು ಅಂದ್ರೆ E1 ಅನ್ನ ಯೂಸ್ ಮಾಡ್ಬೇಕಾಗತ್ತೆ. E1 ಆಲ್ರೆಡಿ ಯೂಸ್ ಆಗಿದೆ, ಸೊ ಎಡ್ಜ್ ಗಳು ರಿಪೀಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಬಿ ಇಂದ ಡಿ ಬರ್ತೀನಿ ಫಸ್ಟ್, E5 ಅನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ E6 ಅನ್ನ ಯೂಸ್ ಮಾಡ್ಕೊಂಡು ಹೇಗೆ ಹೋಗ್ತೀನಿ. ಸೊ ಈಗ ಏನಾಯ್ತು, ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ವರ್ಟೆಕ್ಸ್ ಸೇಮ್ ಇದೆ. ಸೊ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ. ಟ್ರಾವರ್ಸ್ ಎವ್ರಿ ಎಡ್ಜ್ ಓನ್ಲಿ ಒನ್ಸ್. ಸೊ E1, E2, E3, E4, E5, E6. ಸೊ ಪ್ರತಿಯೊಂದು ಎಡ್ಜು ಕೂಡ ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಆಗಿದೆ. ಸೊ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್. ಅಲೋ ದ ರಿಪೀಟ್ ಆಫ್ ವರ್ಟಿಸಿಸ್ ಬಟ್ ನಾಟ್ ಅಲೋ ದ ರಿಪೀಟ್ ಆಫ್ ಎಡ್ಜಸ್. ಸೊ ಇಲ್ಲಿ ಯಾವುದೇ ಎಡ್ಜಸ್ ಗಳು ರಿಪೀಟ್ ಆಗಿಲ್ಲ, ಬಟ್ ವರ್ಟಿಸಿಸ್ ಗಳು ರಿಪೀಟ್ ಆಗಿದಾವೆ, ವಿಚ್ ಇಸ್ ಅಲೋ. ಸೊ ಮೂರನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ನಾಲ್ಕನೇ ಕಂಡೀಷನ್ ಏನು, ಎಕ್ಸಿಸ್ಟ್ ಇಫ್ ಅಂಡ್ ಓನ್ಲಿ ಇಫ್ ಎವ್ರಿ ವರ್ಟೆಕ್ಸ್ ಇನ್ ದ ಗ್ರಾಫ್ ಈಸ್ ಆಫ್ E1 ಡಿಗ್ರಿ. ಸೊ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ ಗಳ ಡಿಗ್ರಿ ಏನಿದೆ E1 ಇದೆ. ನಾಲ್ಕು ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ನಾವು ಇದನ್ನ ಏನಂತ ಕರೀಬಹುದು, ಯೂಲರ್ ಸರ್ಕ್ಯೂಟ್. ಸೊ ಕೇವಲ ಒಂದೇ ಒಂದು ಬರುತ್ತಾ? ಇಲ್ಲ, ಬೇರೆ ಬರ್ಬೋದು. ಸೊ ಬಿ ಇಂದ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಬಿ ಇಂದ ಮತ್ತೆ ವಾಪಸ್ ಬಿ ಬರ್ಬೇಕು. ನೆಕ್ಸ್ಟ್ ಸಿ ಇಂದ ವಾಪಸ್ ಸಿ ಬರ್ಬೋದು, ಇ ಇಂದ ವಾಪಸ್ ಇ ಬರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಯೂಲರಿಯನ್ ಸರ್ಕ್ಯೂಟ್ ಅನ್ನ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅವ್ರು ಕೇಳಿರೋದೇನು, ಫೈಂಡ್ ದ ಯೂಲರಿಯನ್ ಸರ್ಕ್ಯೂಟ್ ಆರ್ ಯೂಲರ್ ಸರ್ಕ್ಯೂಟ್ ಇನ್ ದ ಗಿವನ್ ಗ್ರಾಫ್. ಒಂದು ಸರ್ಕ್ಯೂಟ್ ಅನ್ನ ಕಂಡುಹಿಡಿದ್ರೆ ಸಾಕು. ಸೊ ಇದನ್ನೇ ನೀವು ಇನ್ನೊಂದ್ ತರ ರೆಪ್ರೆಸೆಂಟ್ ಮಾಡಬಹುದು. ಯಾವ ರೀತಿ ಗೊತ್ತಾ, ಎಡ್ಜಸ್ ಗಳನ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ರೆಪ್ರೆಸೆಂಟ್ ಮಾಡಬಹುದು. ಎ ಬಿ ಸಿ ಬರ್ತೀನಿ, ನೆಕ್ಸ್ಟ್ ಸಿ ಇಂದ ಇಗೆ ಹೋಗ್ತೀನಿ, ನೆಕ್ಸ್ಟ್ ಇ ಇಂದ ಬಿಗೆ ಹೋಗ್ತೀನಿ. ಸೊ ಇವಾಗ ಬಿ ಇಂದ ಎಗೆ ಹೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಸೇಮ್ ಎಡ್ಜ್ ಅನ್ನ ಯೂಸ್ ಮಾಡಿದ್ದಾನೆ ಅಂತ. ಸೊ ಬಿ ಇಂದ ಡಿಗೆ ಹೋಗ್ತೀನಿ, ನೆಕ್ಸ್ಟ್ ಡಿ ಇಂದ ಎಗೆ ಹೋಗ್ತೀನಿ. ಸೊ ಇವೆರಡರಲ್ಲಿ ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಈ ತರ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಎಡ್ಜ್ ಗಳು ರಿಪೀಟ್ ಆಗಿಲ್ಲ ಅಂತ ಅವರಿಗೆ ಪ್ರಿಸೈಸ್ಡ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಅಲ್ಲಿ ಏನ್ ಬರೀರಿ ಅಂತಂದ್ರೆ ಸ್ಟಾರ್ಟ್ ವರ್ಟೆಕ್ಸ್ ಯಾವುದು ಮತ್ತೆ ಎಂಡ್ ವರ್ಟೆಕ್ಸ್ ಯಾವುದು ಅಂತ ಬರೀಬೇಕು. ಸ್ಟಾರ್ಟ್ ವರ್ಟೆಕ್ಸ್ ಅಂಡ್ ಎಂಡ್ ವರ್ಟೆಕ್ಸ್. ಸೊ ಸ್ಟಾರ್ಟ್ ವರ್ಟೆಕ್ಸ್ ಯಾವುದು ಎ, ಎಂಡ್ ವರ್ಟೆಕ್ಸ್ ಯಾವುದು ಎ. ಸೊ ಎರಡು ಕೂಡ ಸೇಮ್ ಆಗಿದೆ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನ್ ನಾವು ಮಾಡಿದ್ದು, ಫಸ್ಟ್ ಡಿಗ್ರಿಯನ್ನ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಯಾವ ಒಂದು ವರ್ಟೆಕ್ಸ್ ಇಂದ ಶುರು ಆಯ್ತು ಅದೇ ವರ್ಟೆಕ್ಸ್ ಅಲ್ಲಿ ಎಂಡ್ ಮಾಡಿದೀವಿ. ಮಧ್ಯದಲ್ಲಿ ವರ್ಟೆಕ್ಸ್ ಗಳು ರಿಪೀಟ್ ಆಗ್ಬೋದು, ಎಡ್ಜಸ್ ಗಳು ರಿಪೀಟ್ ಆಗದಂಗೆ ನೋಡ್ಕೊಂಡಿದೀವಿ. ಇಷ್ಟೇ ಸಾಲ್ವ್ ಮಾಡಿ. ಸೊ ಇಷ್ಟೇ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮಾಡ್ಯೂಲ್ 2ದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳದ್ದು ಪ್ಲೇ ಲಿಸ್ಟ್ ಅನ್ನ ಮಾಡಿದೀನಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡಬಹುದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.